ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯುಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 10ನೇ ತರಗತಿಯ ಗಣಿತದ ಅಧ್ಯಾಯ 9 ತ್ರಿಕೋನಮಿತಿಯ ಅನ್ವಯಗಳು ಈ ಪಾಠದಲ್ಲಿನ ಪ್ರಶ್ನೆ ಸಂಖ್ಯೆ 8ರ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವ ಮುಖಾಂತರ ನಮ್ಮ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ತಾವು ಪಡೆದುಕೊಳ್ಳಬಹುದು. ಅದೇ ರೀತಿ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಿಂದಿನ ವಿಡಿಯೋಸ್ಗಳ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅದನ್ನು ಚೆಕ್ ಮಾಡುವ ಮುಖಾಂತರ ಎಲ್ಲಾ ಪರಿಹಾರಗಳನ್ನ ತಾವು ಪಡೆದುಕೊಳ್ಳಬಹುದು ಅಂತ ಹೇಳುತ್ತಾ ಈ ಒಂದು 8ನೇ ಪ್ರಶ್ನೆಯ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ ಸಂಖ್ಯೆ 8. 1.6 ಮೀಟರ್ ಎತ್ತರದ ಪ್ರತಿಮೆಯೊಂದನ್ನ ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿಯ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿಯ ಉನ್ನತ ಕೋನವು 45 ಡಿಗ್ರಿ ಆಗಿದೆ. ಪೀಠದ ಎತ್ತರವನ್ನ ಕಂಡುಹಿಡಿಯಿರಿ. ಇಲ್ಲಿ ಒಂದು ಪೀಠವನ್ನ ಕೊಟ್ಟಿದ್ದಾರೆ, ಒಂದು ಪ್ರತಿಮೆ, ಆ ಪೀಠದ ಮೇಲೆ ಪ್ರತಿಮೆಯನ್ನ ಇರಿಸಲಾಗಿದೆ. ಆ ಪ್ರಕಾರ ಒಂದು ಚಿತ್ರವನ್ನು ನಾವು ರಚನೆಯನ್ನು ಮಾಡ್ಕೊಳ್ಬೇಕು. ಇಲ್ಲಿ ಚಿತ್ರವನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚಿತ್ರವನ್ನು ತಗೊಂಡಿದ್ದೀವಿ. ಇದು ಪೀಠದ ಎತ್ತರವನ್ನು ನಾವು ಎಷ್ಟು ಇದೆ ಅಂತ ಕಂಡುಹಿಡಬೇಕು. ಪ್ರತಿಮೆಯ ಎತ್ತರ 1.6 ಮೀಟರ್ ಎತ್ತರವಾಗಿದೆ. ಒಂದು ಪೀಠದ ಮೇಲೆ 1.6 ಮೀಟರ್ ಎತ್ತರದ ಪ್ರತಿಮೆಯನ್ನ ಇರಿಸಲಾಗಿದೆ. ಅಲ್ಲಿ ಕೋನಗಳನ್ನ ಯಾವ ರೀತಿ ಉಂಟಾಗಿದೆ. ಒಂದು ನೆಲದ ಮೇಲಿನ ಒಂದು ಬಿಂದುವಿನಿಂದ ಈ ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿ ಉನ್ನತ ಕೋನವು ಉನ್ನತ ಕೋನವು 60 ಡಿಗ್ರಿ ಆಗಿದೆ. 60 ಡಿಗ್ರಿ. ಈ ಕಂಪ್ಲೀಟ್ ಆಂಗಲ್ 60 ಡಿಗ್ರಿ ಆಗಿದೆ. ಅದೇ ರೀತಿ ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿ ಅಂದ್ರೆ ಪೀಠದ ಮೇಲ್ತುದಿ ಇದಾಗ್ತದ. ಈ ಬಿಂದುವನ್ನು ನೋಡಿದಾಗ ಇಲ್ಲಿ 45 ಡಿಗ್ರಿಯನ್ನ ಉಂಟಾಗಿದೆ. 45 ಡಿಗ್ರಿ ಉನ್ನತ ಕೋನವು 45 ಡಿಗ್ರಿ ಆಗಿದೆ. ಪೀಠದ ಎತ್ತರವನ್ನ ಕಂಡುಹಿಡಿಯಿರಿ. ಈ ಪೀಠದ ಎತ್ತರ ಎಷ್ಟು ಅಂತೇಳಿ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಅದು ಎತ್ತರವನ್ನ ಕಂಡುಹಿಡಿಬೇಕು. ಇಲ್ಲಿ ವಿದ್ಯಾರ್ಥಿಗಳೇ ತಾವು ಗಮನಿಸಬೇಕು, ಪ್ರತಿಮೆಯ ಮೇಲ್ತುದಿ ಪ್ರತಿಮೆಯ ಪಾದವನ್ನ ಅಂದಾಗ್ಲೂ ಸೇಮ್ ಆಗ್ತದ. ಪ್ರತಿಮೆಯ ಮೇಲ್ತುದಿ ಮತ್ತು ಪೀಠದ ಮೇಲ್ತುದಿ ಅಂದಾಗ್ಲೂ ಕೋನವನ್ನ ಸೇಮ್ ಆಗ್ತದ. ಅಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಈ ಒಂದು ಚಿತ್ರದಲ್ಲಿ ಆ ಪೀಠದ ಎತ್ತರವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಅದರ ಎತ್ತರವನ್ನ ಕಂಡುಹಿಡಿಯೋಣ. ಪೀಠದ ಎತ್ತರ BC ಆಗಿರಲಿ. ಆ BC ಈಕ್ವಲ್ಸ್ ಟು ಎಷ್ಟು ಅನ್ನೋದು ಕಂಡುಹಿಡಿಬೇಕಾಗಿದೆ. BC ಈಕ್ವಲ್ಸ್ ಟು ಎಷ್ಟು. ನಂತರ ಪ್ರತಿಮೆಯ ಎತ್ತರ ಏನಾಗಿದೆ ಇಲ್ಲಿ ಚಿತ್ರದಲ್ಲಿ AB ಈಕ್ವಲ್ಸ್ ಟು 1.6 ಮೀಟರ್. ಚಿತ್ರ ತ್ರಿಭುಜ A ಮೊದಲಿಗೆ BCD ಯಲ್ಲಿ C ಕೋನ 90 ಡಿಗ್ರಿ ಆಗಿದೆ. 90 ಡಿಗ್ರಿ. ಮತ್ತೆ ಇಲ್ಲಿ ಕೋನವನ್ನು ಯಾವ ರೀತಿ ಉಂಟಾಗಿದೆ ಅಂದ್ರೆ 45. ಥೀಟಾ ಈಕ್ವಲ್ಸ್ ಟು 45. ತಾವು ಕನ್ಫ್ಯೂಸ್ ಆಗಬಾರ್ದು. ಇದು ತ್ರಿಭುಜದ C ಕೋನ 90 ಡಿಗ್ರಿ, ಆದ್ರೆ ಇಲ್ಲಿ ಅಭಿಮುಖ ಮತ್ತು ಪಾರ್ಶ್ವದ ಮಧ್ಯದಲ್ಲಿ ಉಂಟಾಗಿದ್ದ ಕೋನವನ್ನ 45 ಡಿಗ್ರಿ ಇದೆ. ಇದನ್ನು ತಗೋತಾ ಇದ್ದೀನಿ ನಾನು. ನಂತರ ಇದು ಎರಡು ನಮಗೆ ಏನ್ ಕಂಡುಹಿಡಬೇಕಾಗಿದೆ. ಪ್ರತಿಮೆಯ ಎತ್ತರವನ್ನು ಕಂಡುಹಿಡಬೇಕು. ಇಲ್ಲಿ ಪೀಠದ ಎತ್ತರವನ್ನು ಕಂಡುಹಿಡಬೇಕು. ಟ್ಯಾನ್ ಥೀಟಾ ಈಕ್ವಲ್ಸ್ ಟು BC ಡಿವೈಡ್ ಬೈ CD. BC ಡಿವೈಡ್ ಬೈ CD. ಅಭಿಮುಖ ಬಾಗಿಲೆ ಪಾರ್ಶ್ವ ಅನ್ನೋದಾಗ್ತದ. ಟ್ಯಾನ್ 45 ಈಕ್ವಲ್ಸ್ ಟು BC ಅನ್ನೋದು ಗೊತ್ತಿಲ್ಲ, CD ಅನ್ನೋದನ್ನು ಗೊತ್ತಿಲ್ಲ. ಟ್ಯಾನ್ 45 ಅಂದ್ರೆ 1 ಈಕ್ವಲ್ಸ್ ಟು BC ಡಿವೈಡ್ ಬೈ CD. ಎರಡನ್ನ ಓರೆಗುಣಿಸಿದಾಗ BC ಈಕ್ವಲ್ಸ್ ಟು CD ಅನ್ನೋದು ಬರ್ತದ. ಎರಡು ಈಕ್ವಲ್ ಆಗ್ತವೆ. ಇದಕ್ಕೆ ಸಮೀಕರಣ 1 ಅಂತ ಹೇಳಿ ಇಟ್ಕೊಳ್ಳೋಣ. ನಂತರ ತ್ರಿಭುಜ ABC ಯಲ್ಲಿ ಇಲ್ಲಿ ತ್ರಿಭುಜ ACD ಯಲ್ಲಿ C ಕೋನ 90 ಡಿಗ್ರಿ ಮತ್ತೆ C ಕೋನ 90 ಡಿಗ್ರಿ ಆದ್ರ ಇಲ್ಲಿ ಥೀಟಾವನ್ನ ಎಷ್ಟಾಗ್ತದ. ಥೀಟಾ ಎಷ್ಟು 60 ಡಿಗ್ರಿ. ಅಭಿಮುಖ ಮತ್ತು ಪಾರ್ಶ್ವದ ಮಧ್ಯದಲ್ಲಿರುವ ಕೋನ 60 ಡಿಗ್ರಿ ಅಂತ ತಿಳ್ಕೊಟ್ಟಿದ್ದಾರೆ. ಅದನ್ನು ತಗೊಳ್ಬೇಕು. ಟ್ಯಾನ್ ಥೀಟಾ ಈಕ್ವಲ್ಸ್ ಟು AC ಡಿವೈಡ್ ಬೈ BC. ಅಭಿಮುಖ ಬಾಗಿಲೆ ಪಾರ್ಶ್ವ. ಟ್ಯಾನ್ ಥೀಟಾ ಎಷ್ಟಿಲ್ಲಿ ಟ್ಯಾನ್ 60 ಡಿಗ್ರಿ ಈಕ್ವಲ್ಸ್ ಟು AC ಅನ್ನೋದು AB ಪ್ಲಸ್
ಬಿ ಸಿ ಡಿವೈಡ್ ಬೈ ಎ ಬಿ ಪ್ಲಸ್ ಬಿ ಸಿ, ಇಲ್ಲಿ ಸಿ ಡಿ ಅನ್ನೋದು ಬೇಕು, ಸಿ ಡಿ ಅಥವಾ ಡಿ ಸಿ. ಡಿ ಸಿ ಟ್ಯಾನ್ 60 ಎಷ್ಟಾಗ್ತದೆ, √3 ಈಕ್ವಲ್ಸ್ ಟು ಎ ಬಿ ಅಂದರೆ 1.6 ಪ್ಲಸ್ ಬಿ ಸಿ ಡಿವೈಡ್ ಬೈ ಡಿ ಸಿ. ಇದನ್ನು ಓರೆ ಗುಣಾಕಾರ ಮಾಡಿದಾಗ ಡಿ ಸಿ √3 ಈಕ್ವಲ್ಸ್ ಟು 1.6 ಪ್ಲಸ್ ಬಿ ಸಿ ಅನ್ನೋ ಸಿಕ್ತು. ಈ ಡಿ ಸಿ ಅನ್ನು ಬಿ ಸಿ ಅಂತೇಳಿ ಬರ್ಕೋತೀನಿ. ಬಿ ಸಿ √3 ಈಕ್ವಲ್ಸ್ ಟು 1.6 ಪ್ಲಸ್ ಬಿ ಸಿ. ಯಾಕಂದರೆ ಇಲ್ಲಿ ಬಿ ಸಿ ಮತ್ತು ಡಿ ಸಿ ಅನ್ನು ಸಮೀಕರಣ 1ರಲ್ಲಿ ಈಕ್ವಲ್ ಆಗಿವೆ. ಬಿ ಸಿ ಈಕ್ವಲ್ಸ್ ಟು ಡಿ ಸಿ. ಡಿ ಸಿ ರಿಪ್ಲೇಸ್ಮೆಂಟ್ನಲ್ಲಿ ಬಿ ಸಿ ಅಂತೇಳಿ ಬರ್ಕೊಂಡಿದ್ದೇನೆ. ಬಿ ಸಿಯನ್ನು ಈ ಕಡೆ ಸೆಂಡ್ ಮಾಡಿದಾಗ ಬಿ ಸಿ √3 ಮೈನಸ್ ಬಿ ಸಿ ಈಕ್ವಲ್ಸ್ ಟು 1.6. ಬಿ ಸಿಯನ್ನು ಕಾಮನ್ ತೆಗಿಬೋದು. ಇವಾಗ ಬಿ ಸಿಯನ್ನು ಕಾಮನ್ ತೆಗೆದಾಗ ಬಿ ಸಿ √3 ಮೈನಸ್ 1 ಈಕ್ವಲ್ಸ್ ಟು 1.6. ಈ √3 ಮೈನಸ್ 1 ಆ ಕಡೆ ಕಳಿಸಿದಾಗ ಬಿ ಸಿ ಈಕ್ವಲ್ಸ್ ಟು 1.6 ಭಾಗಿಲೆ √3 ಮೈನಸ್ 1. ಇದನ್ನು ಗುಣಿಸಿದಾಗ ಛೇದನವನ್ನು ಕರ್ಣಿಕಾರಕ ಮಾಡಿದಾಗ 1.6 √3 ಮೈನಸ್ 1 ಗುಣಿಲೆ √3 ಪ್ಲಸ್ 1 ಭಾಗಿಲೆ √3 ಪ್ಲಸ್ 1. ಬಿ ಸಿ ಈಕ್ವಲ್ಸ್ ಟು 1.6 √3 ಪ್ಲಸ್ 1. ಛೇದನದಲ್ಲಿ ಎ ಮೈನಸ್ ಬಿ ಎ ಪ್ಲಸ್ ಬಿ ಅಂತೇಳಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಆಗ್ತದೆ. √3 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. ಇದನ್ನು ಬಿಡಿಸಿದಾಗ 1.6 √3 ಮೈನಸ್ 1 ಪ್ಲಸ್ 1 ಡಿವೈಡ್ ಬೈ √3 ಮೈನಸ್ 1 ಅಂದರೆ 2 ಆಗ್ತದೆ. 2 ಭಾಗಿಲೆ ಇದು ಮಾಡಿದಾಗ 0.8. ಫೈನಲ್ ಆಗಿ ಬಿ ಸಿಯ ವ್ಯಾಲ್ಯೂ ಎಷ್ಟು ಬರ್ತದೆ ಅಂದರೆ 0.8 ಇಂಟು √3 ಪ್ಲಸ್ 1 ಮೀಟರ್ ಅನ್ನೋದು ಈ ಬಿ ಸಿಯ ಎತ್ತರವನ್ನು ಬರ್ತದೆ. ಬಿ ಸಿ ಎತ್ತರ ಅಂದರೆ ಕಟ್ಟಡದ ಈ ಪೀಠದ ಎತ್ತರ 0.8 √3 ಪ್ಲಸ್ 1 ಮೀಟರ್ ಅನ್ನೋ ಎತ್ತರವನ್ನು ಸಿಗ್ತದೆ. ಈ ರೀತಿ ಇದರ ಉತ್ತರವನ್ನು ಪಡೆದುಕೊಳ್ಬೇಕು. ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.